ಮೂಲಭೂತ ಪರಿಸ್ಥಿತಿ ಏನು ತೊಂದರೆ ಇಲ್ಲ, ಎಲ್ಲರೂ ಆರಾಮವಾಗಿ ಇದ್ದಾರೆ. ಯಾವುದೇ ರೀತಿಯ ಅನಾಹುತ ಯಾರಿಗೂ ಆಗಿಲ್ಲ, ತೊಂದರೆ ಇಲ್ಲ. ಎಲ್ಲರ ಪರಿಸ್ಥಿತಿ ಕಂಟ್ರೋಲಲ್ಲಿ. ನಾವು ಬಳ್ಳಾರಿಯಿಂದ 23ನೇ ತಾರೀಕು ಫ್ಲೈಟ್ಗೆ ಬೆಂಗಳೂರಿನಿಂದ ದುಬೈಗೆ ಟ್ರಿಪ್ಪಿಗೆ ಅಂತ ಬಂದಿದ್ವಿ. ಎಲ್ಲರೂ ನಮ್ಮ ಟ್ರಿಪ್ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ರಿಟರ್ನ್ ಟಿಕೆಟ್ 28ನೇ ತಾರೀಕು ರಾತ್ರಿ 9:30ಗೆ ಮಾಡಿಸಿದ್ವಿ. ಮತ್ತೆ ಅದೇ ಪ್ರಕಾರ ವಾಪಸ್ ಹೋಗ್ಬೇಕು ಅಂತ ಏರ್ಪೋರ್ಟ್ಗೆ ಹೋದಾಗ, ಶಾರ್ಜಾ ಏರ್ಪೋರ್ಟ್ ಬಂದಾಗ್ಬಿಟ್ಟಿತ್ತು. ಅಲ್ಲಿಂದ ನಮ್ಮನ್ನು ವಾಪಸ್ ಕಳಿಸಿದ್ರು. ಈಗ ನೆಕ್ಸ್ಟು ಯಾಕೆ ವಾಪಸ್ ಕಳಿಸಿದ್ರು ಅಂತ ಕೇಳಿದ್ದದಕ್ಕೆ ಅದು ಯುದ್ಧ ಸ್ಟಾರ್ಟ್ ಆಗಿದೆ, ಅದಕ್ಕೆ ಎಲ್ಲ ಏರ್ಪೋರ್ಟ್ಗಳು ಬಂದಾಗಿದ್ದಾವೆ. ಈ ಸದ್ಯಕ್ಕೆ ನಿಮ್ಗೆ ಯಾವುದೂ ಫ್ಲೈಟ್ ಇಲ್ಲ, ಹಾಗಾಗಿ ಎಲ್ಲ ನೀವು ವಾಪಸ್ ಹೋಗ್ಬೇಕು ಅಂತೇಳಿ ಕಳಿಸಿದ್ರು. ನಾವು ವಾಪಸ್ ಬರೋಕ್ಕೆ 8 ಗಂಟೆ ಆಯಿತು, 8 o'clock. ಮತ್ತು ನಾವೆಲ್ಲ ಎಲ್ಲಿ ಹೋಗ್ಬೇಕು ಏನಂತ ಏನೂ ಗೊತ್ತಾಗಲಿಲ್ಲ ನಮಗೆ. ಹಾಗಾಗಿ ನಾವು ಪರದಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಮತ್ತೆ ಏನು ಮಾಡಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿ ಎಲ್ಲರೂ ಗ್ರೂಪ್ ಫೋಟೋ ತೆಗೆದು ಒಂದು ವಿಡಿಯೋ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಮ್ಮ ಸಂಬಂಧಪಟ್ಟ ಶಾಸಕರಿಗೆ ಇವರಿಗೆ ಬಳ್ಳಾರಿಗೆ ಕಳಿಸಿದ್ವಿ. ಆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ನಮ್ಮ ಹೆಲ್ಪ್ ಲೈನ್ ಇವರಾದ ಹಿದಾಯತ್, ಅದೂರ್ ಮತ್ತು ಅವರು ಸಮದ್ ಬಿರಾಲಿ ಸಂಘಟನೆಗಳೆಲ್ಲರೂ ಆ ವಿಡಿಯೋ ಟೀಮ್ ನೋಡಿಕೊಂಡು ನಮ್ಮನ್ನ ನಾವು ಎಲ್ಲಿದ್ದೀವಿ ಅಂತ ಅವ್ರು ಹೇಳಿಲ್ಲ ಅಂದ್ರೂ ಮತ್ತೆ ನಾವಿರೋ ಜಾಗದಲ್ಲಿ ಬಂದು ನಮ್ಮ ಹೋಟೆಲಿಗೆ ಬಂದು ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮೊನ್ನೆಲಿಂದ ಇವತ್ತು 3ನೇ ದಿವಸ ಆಯಿತು. ಮೊನ್ನೆಲಿಂದ ನಮ್ಮ ಕಷ್ಟ ಸುಖಗಳು ಕೇಳಿಕೊಂಡು ನಮಗೆ ಧೈರ್ಯ ಹೇಳ್ತಕ್ಕ, ನಿರಂತರವಾಗಿ ಧೈರ್ಯ ಹೇಳಿ ನಿಮಗೆ ಯಾವುದೇ ಥರವಾದ ತೊಂದರೆ ಆಗೋದಿಲ್ಲ. ಇದು ತುಂಬ ಸೇಫ್ ಪ್ಲೇಸ್ ಇದೆ. ಆಮೇಲೆ ಊಟ ತಿಂಡಿ ಲಾಡ್ಜು ಎಲ್ಲ ಬಗ್ಗೆ ವ್ಯವಸ್ಥೆ ಮಾಡಿ ಮತ್ತೆ ಇವತ್ತಿನ ದಿವಸ ಏನಿದೆ, ಈಗ ನಮಗೆಲ್ಲರಿಗೂ ಮೆಡಿಕಲ್ ಚೆಕಪ್ ಅಂತೇಳಿ ಹೆಲ್ಪ್ ಲೈನಿಂದ ಅವ್ರನ್ನೆಲ್ಲರನ್ನ ಡಾಕ್ಟರ್ಗಳನ್ನ ನರ್ಸ್ಗಳನ್ನ ಎಲ್ಲ ಕರೆಸಿ ನಮ್ದೆಲ್ಲ ಹೆಲ್ತ್ ಚೆಕಪ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಅವರೆಲ್ಲ ಇನ್ನೂ ನಮ್ಮ ಜೊತೆಗೇ ಇದ್ದಾರೆ. ಆದ್ದರಿಂದ ಅವರೆಲ್ಲರಿಗೂ ನಮ್ಮ 50 ಜನರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನನ್ನ ಹೆಸರು ಗುರುಭದ್ರ ಅಂತ. ಥ್ಯಾಂಕ್ ಯು.